ನಿಂಗಮ್ಮ ನಮ್ಮಯ್ಯಮ್ಮ ನಿನ್ನ ಮಂತಕ್ಕೆ ಹೋಗಿ ಹೇಳ್ಬರೋಗು ಈರುಳ್ಳಿ ಕೊಯ್ಯೋಕ್ಕೆ ಬರ್ತೈತೆ ಕರೆದು ಬಾ ಅಂತಂದೇಳಿ ಹೇಳ್ತು. ಬರೋಣಂತ ಕಣಮ್ಮ, ನಾಳೆಗೆ ಈರುಳ್ಳಿ ಕೊಯ್ತೀವಿ ಬಾ. ಏ ಎಣ್ಣೋ ಬತ್ತಿದ್ವಿ ಕಣಣ್ಣು, ಅವ್ರದ್ದು ಅರ್ಧ ಒಂದಿಟ್ಟು ರಾಗಿ ಹೊಲ್ಕ್ ಹೋಗಿ ಕೈ ಇಕ್ಕಿದ್ದೀವಿ. ಅರ್ಧ ಬರ್ಧ ಆಗೈತೆ ಬಿಟ್ಟು ಹೆಂಗೆ ಬರೋದು ಆಗೈತೆ. ಒಂದು ಕಡೆಗೆ ಈರುಳ್ಳಿ ಸಿಗ್ತವೆ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಹೋದ್ರೆ ಕೊಯ್ಯಕ್ಕೆ ಹೋದ್ರೆ ಅಂತಂಬೋದು ಒಂದು ಆಸೆ. ನೀವು ದಿನಕ್ಕೆ ಮುಂದಾಗನ ಹೇಳಲಿಲ್ಲ, ನೆನ್ನೆ ದಿನ ಹೋಗಿದ್ವಿ, ಒಂದಿನ ಕೈಗೆ ಬಂದಿದ್ದೀವಿ, ಇನ್ನೂ ಐತಿ. ಅವರು ನಾಳೆಗೆ ಬರ್ರಿ ಅಂತಂದು ಹೇಳವ್ರೆ. ಅವ್ರದ್ದಾದ್ಮೇಲೆ ಬರೋದಪ್ಪ. ಕೇಳೋದು ಲಸ್ಮಕ್ಕನು ರಾಜಮ್ಮನು ಅವ್ರು ಬಂದರೆ ನಾನು ಬರ್ತೀನಿ. ಎಣ್ಣೋ ನಮ್ದೊಂದು ಕುರಿ ಮರಿಯ ಇಲ್ಲಿ ಕಟ್ಟಕ್ಕಿದ್ವಿ ಕಣ್ಣು, ಎಲ್ಲ ಕಿತ್ಕೊಂಡು ಹೋತು. ನಿಮ್ಮ ಮನೆ ಕಡೆಗೆ ನಾನು ಓದ್ತೇನೆ, ಅಲ್ಲೆಲ್ಲ ನಾನು ನೋಡಿದೆ. ನಮ್ಮ ಹುಡುಗನ ನೋಡ್ಕೊಂಬರಾಗಪ್ಪ ಅತ್ತೆ ತಾನು ಹೋಗಿತ್ತೆ ಅಂತಂದೇಳಿ ಹೇಳ್ದೆ. ನೋಡ್ಕೊಂಬರಾಗೋ ಅಂತಂದಂದೆ. ಅದೇ ಹುಡುಗ ಈಟತ್ತಾದ್ರೂ ಬರಲಿಲ್ಲ ಕಣ್ಣಣ್ಣ. ನೋಡೋಣ ಒಂದಿಟ್ಟೆ ನಾನು ನಿಮ್ಮ ಮನೆಗೆ ಕಡೆಗೆ ನಾನು ಬಂದಿದ್ರೆ ಇತ್ಲಾಗ ಒಡೆಯನ ಇಲ್ಲಿ ಕಟ್ಟಕ್ಕಿದ್ವಿ, ಅದಕ್ಕೆ ನೋಡ್ತಾ ನಿಂತ್ಕೊಂಡೆ. ನೆನೆ ದಿನ ಹೋಗಿದ್ವಿ ರಾಗಿ ಹೊಲ್ಕೆ. ಈಗ ಈರುಳ್ಳಿ ಕೊಯ್ತೀರಲ್ಲ, ಏನು ನೀವು ಕೂಲಿ ಅಂತೆ ಕೊಡ್ತೀರಾ ಏನು ಪ್ಯಾಕೆಟ್ ಲೆಕ್ಕಂತೆ ಕೊಡ್ತೀರಾ? ಈರುಳ್ಳಿ ಹೆಂಗದಾವೆ, ದಪ್ಪ ಇದ್ದಾವೆ ಸಣ್ಣ ಇದ್ದಾವೆ? ಈರುಳ್ಳಿ ಏನು ಪರವಾಗಿಲ್ಲ ಕಣಮ್ಮ, ತೀರ ಅಂತ ದಪ್ಪನೂ ಇಲ್ಲ ಅಂತ ಸಣ್ಣನೂ ಇಲ್ಲ, ನೀರಿಲ್ಲೋದ್ರಾಗೆ ಬೆಳ್ತಿದ್ದೀವಿ. ನೀವು ಬಂದು ನೋಡ್ರಿ ಕೂಲಿ ಅಂತೆಲ್ಲ ಕೊಯ್ರಂತೆ, ಬರ್ರಿ ಕೂಲಿ ಅಂತನಾದರೂ ಕೊಯ್ರಂತೆ, ಇಲ್ಲಾಂದರೆ ಪ್ಯಾಕೆಟ್ ಲೆಕ್ಕನೇ ಕೊಯ್ರಿ. ಸುಮ್ಮನೆ ನಿಮಗೂ ಅಲ್ಲ ನಮಗೂ ಅಲ್ಲ, ಕೂಲಿ ಅಂತೆ ಕೊಯ್ದ್ರೆ ಈಗ ಪ್ಯಾಕೆಟ್ ಲೆಕ್ಕನೇ ಕೊಯ್ರಿ ನೀವು. ಈಗ ಅವ್ರ ಮಂತಕ್ಕೆ ಹೋಗಿ ಬರೋ, ಅವ್ರು ಬರ್ತೀವಿ ಅಂದರೆ ನಾನು ಬರ್ತೀನಿ. ನಾನು ಅವರು ಎಲ್ಲನ ಜೊತೆಗೆ ಹೋಗಿದ್ದು ನಾವು. ಇನ್ನೇನು ಒಬ್ಬರು ಬರೋಲ್ಲ ಅಂದರೆ ಎಲ್ಲರೂ ಬರೋದೇ ಇಲ್ಲ. ಈಗ ಅವ್ರೇನಾನ ಬರ್ತೀವಿ ಅಂತಂದರೆ ರಾಜಮ್ಮನ ಹೊಸ್ಮಕ್ಕನೂ ಅವರು ಈಗ ರಾಗಿ ತಿನ್ಗೆ ಹೋಗಿದ್ವಿ ನಾವೆಲ್ಲರೂ. ಬಂದರೆ ಒಟ್ಟಿಗೆ ಬರ್ತೀವಿ, ಇಲ್ದಿದ್ರೆ ಬರೋಲ್ಲ. ಇನ್ನೊಂದು ಒಂದಿನ 2 ದಿನ ಅವ್ರದ್ದು ಆಗತಕ್ಕ ಬರೋಲ್ಲ. ಹೋಗಿ ಕೇಳ್ಕೊಂಬರಾಗ ಹೋಗಿ. ಅಲ್ಲ ಕಣಮ್ಮ ಲೋಸ್ಮಕ್ಕ, ಒಂದು ದಿವಸ ಈರುಳ್ಳಿ ಕೊಯ್ಯಬಿದ್ದು ಕಣಮ್ಮ. ಬತ್ತೀನಿ ನಮ್ಮ ನಿಂಗಜ್ಜಿನ ಕರೆದೆ, ಬತ್ತೀನಿ ನಿನಗೂ ಹೇಳಿ ಬರೋಗು ಅಂತಂದೇಳಿ ಅಂತು. ಬರ್ರಮ್ಮ ಒಜ್ಜಿನೂ ಬತ್ತೈತೆ ಹೇಳಿ ಬಂದಿದ್ದೀನಿ, ಅದಕ್ಕೆ ಲೋಸ್ಮಕ್ಕರ ಮಂತಕ್ಕೆ ಹೋಗಿ ಹೇಳು ಬರೋಗೋಣ ಅಂತಂದೇಳಿ ಅಂತು. ಬರ್ರಮ್ಮ ನೀವು ನಾಳೆಗೆ ಇವತ್ತು ಸಾಯಂಕಾಲ ಎಲ್ಲರಿಗೂ ಹೇಳ್ತೀನಿ, ಬೆಳಗ್ಗೆ ಬಂದುಬಿಡ್ರಿ ಕೊಯ್ಯೋಕ್ಕೆ ಈರುಳ್ಳಿನ. ಅಲಕಂತತೆ ಎಲ್ಲರೂ ನೀರಿಲ್ಲ ಅಂತಂದಂತಾರೆ. ನೀವಿನ ಯಾವಾಗ ಈರುಳ್ಳಿ ಬೆಳೆದ್ರೆ ಒಂದು ದಿವಸ ನೀರು ಬರಲ್ಲ ಅಂತಂದು ಹೇಳಂತಾರೆ. ಎಲ್ಲೋ ಸಣ್ಣವಿದ್ರೂ ಇರ್ಬೇಕಪ್ಪ ಹಂಗೆ. ಹಾಗಾದರೆ ಕೂಲಿ ಕೊಟ್ಟರೆ ಬತ್ತಿಬಿಟ್ಟು ನೀನು ಪ್ಯಾಕೆಟಿನ ಲೆಕ್ಕದಾದರೆ ನಾವು ಬರೋಲ್ಲ, ಯಾತು ಊಟುತ್ತೆ ಈ ಬಿಸಿಲಾಗೆ ಅವನ್ನ ಯಾರು ಕೊಯ್ತಾರೆ. ನಾವು ರಾಗಿ ಹೊಲಕ್ಕೆ ಹೋಗಿದ್ವಿ, ನಿಂಗಜ್ಜಿ ಬತ್ತೀನಿ ಅಂದಿದ್ರೆ ಕರ್ಕೊಂಡು ಹೋಗು. ನಾವು ರಾಗಿ ಹೊಲಕ್ಕೆ ಹೋಗ್ತೀವಿ. ನಾವು ಒಂದಿನ ಹೋಗಿ ಕೈಗೆ ಬಂದಿದ್ದೀವಿ. ಏನಾದ್ರು ಮುಗಿದ್ಮೇಲೆ ನಾಳೆ ಕನ್ನಡದ ನೋಡೋಣ. ಹಬ್ಬ ಬೇರೆ ಹೊತ್ರಕ್ಕೆ ಬಂತು, ಮನೆ ಬಳಿಬೇಕು, ಪ್ರಸಂಡಿಗೆ ಮಾಡಬೇಕು. ಚಾಪೆ ರೊಗ್ಗು ಬೆಡ್ಶೀಟು ಎಲ್ಲ ಪಾತ್ರೆ ಪಡಗ ಎಲ್ಲ ತೊಳೆಯೋದು, ಅದೇ ಒಂದು 8 ದಿನ ನಿಲ್ತೈತಿ. ಈಗ ಸೀಸನ್ ಯಾರು ಬರೋಲ್ಲ, ಎಲ್ಲರ ಮನೆಗೂ ಹುಂಚೆ ಹಾಕಿಸ್ಕೊಂಡ್ರೆ ಕೊಡ್ತಾರೆ. ನಿನಗೆ ಈರುಳ್ಳಿ ಪ್ಯಾಕೆಟ್ ಲೆಕ್ಕದಾಗೆ ಬರೋಲ್ಲ. ಆಮೇಲೆ ಬಂದರೂ ಒಂದು ದಿವಸ ಈರುಳ್ಳಿ ಕೊಡಬೇಕು. ನಿಮ್ಮ ಅಜ್ಜಿ ಹಂಗೇನೇ ನಾಯಾಡ್ದಂಗೆ ಆಡುತ್ತೆ, ಕೊಡಲ್ಲ ಈರುಳ್ಳಿನ. ನೀನೇನು ಬಂದಿಲ್ಲ ಕರ್ದೋಗ್ತೀಯ. ಹೆಣ್ಮಕ್ಳು ಅಲ್ಲಿ ಹೋದಾಗ ಕೊಡಲ್ಲ. ನಿಂದೇನು ನಡೀತೈತಿ, ನಿನ್ನೆ ಸುಮ್ಕೋಕಳ ಅಜ್ಜಿ ಅಂತಂದೇಳಿ ನಿಮ್ಮ ಎಮ್ಮನೆ ಕೊಡಕ್ಕೆ ಬರ್ತೈತಿ. ಹೆಂಗೋ ನೋಡೋಣ, ಇವತ್ತು ನಾಳೆ ಅದು ರಾಗಿ ಹೊಲ ಆದರೆ ಬರ್ತೀವಿ. ಏನಜ್ಜೋ ಇತ್ಲಾಗ ದೂರ ತಡದೀಯ, ಲಸ್ಮಕ್ಕಾರ ಮನೆ ಕಡಿಕೆ ಲಸ್ಮಕ್ಕ ಐತೇನು? ಈ ಕಡೆ ರಾಜಮ್ಮ ನಿನ್ನ ಮನೆ ತಕ್ಕೆ ಬರೋಣ ಅಂತಿದ್ದೆ ಕಣಮ್ಮ. ನಾನು ಲಸ್ಮಕ್ಕರ್ ಮಂತಕ್ಕೆ ಬಂದೆ, ನಿಮ್ಮ ಮಂತಕ್ಕೆ ಬರೋಣ ಅಂತಂದು ಅಂತಿದ್ದೆ, ನೀನೇ ಬಂದುಬಿಟ್ಟೆ. ಈ ಕಡಮ್ಮ ನಮ್ಮ ಅಯ್ಯಮ್ಮ ಹೋಗಿ ರಾಜಮ್ಮನೂ ಲಸ್ಮಕ್ಕನು ನಿಂಗಜ್ಜಿನೂ ಹೋಗಿ ಈರುಳ್ಳಿ ಕೊಯ್ಯೋಕ್ಕೆ ಕರ್ದು ಬಾ ಅಂತಂದಂತು. ಬರ್ರಮ್ಮ ನಾಳೆಗೆ ಈರುಳ್ಳಿ ಕೊಯ್ಯೋಕ್ಕೆ ಹೇಳೈತೆ ನಮ್ಮ ಮನೆಗೆ ಹೋಗಿ ಕರ್ದು ಬರೋಗು ಅಂತಂದಂತು. ನಿಂಗಜ್ಜಿನೂ ಲಸ್ಮಕ್ಕ ಬರ್ತಾರೆ, ಬಾರಮ್ಮ ನೀನು. ಅಲ್ಲ ಕಣಜ್ಜ, ಮತ್ತೆ ಈರುಳ್ಳಿ ಕೊಯ್ಯೋಕ್ಕೆ ಬರ್ತೀವಿ ಅಂತಂದರೆ ರಾಗಿ ಹೊಲ್ಕ್ಕೆ ಹೋಗಿ ಒಂದಿನ ಹೋಗಿ ಕೈಗೆ ಬಂದಿದ್ದಾರೆ. ಅವರು ಕರಿಯಣ್ಣರು ಏನಂತಾರೆ, ಒಂದಿನ ಕೊಯ್ದು ಅತ್ತೆ ಸುಮ್ಕಾದ್ರಿ ಅಂತ ಬದುಕು ಮಾಡೋಕೆ ನೀವೇ ಬೇಕು ಅಂತಂದಂಬಲ್ಲಿ ನೆನ್ನೆ ದಿನ ಹೇಳವ್ರೆ. ಆಗತಕ್ಕ ಬರ್ತೀವಿ ಅಂತಾನೆ, ಆಗತಕ್ಕ ನಮ್ಮ ತಂದು ಹೇಳು ಅಂದವ್ರೆ. ಅಲ್ಲಿ ಈರುಳ್ಳಿ ಕೊಯ್ಯೋಕ್ಕೆ ಬರ್ತೀವಿ ಅಂದರೆ ಈಗ ಈರುಳ್ಳಿ ನೀನೇನು ಪ್ಯಾಕೆಟ್ ಲೆಕ್ಕ ಕೊಯ್ತಿ ಏನು ದಿನಗೂಲಿ ಕೊಡ್ತೀವಿ? ಹೆಂಗದವಪ್ಪ ಈರುಳ್ಳಿ, ಮಳೆ ಬೇರೆ ಇಲ್ಲ ಏನಿಲ್ಲ. ದಪ್ಪ ಗೆಡ್ಡೆ ಇದ್ದರೆ ನಾವು ಇದು ಪ್ಯಾಕೆಟ್ ಲೆಕ್ಕ ಕೊಯ್ತೀವಿ, ಸಣ್ಣಕ್ಕಿದ್ರೆ ಕೂಲಿ ಅಂತ ಕೊಡಬೇಕು. ನೀನು ಅವ್ರು ಬರ್ತೀವಿ ಅಂದಿದ್ರೆ ನಾನು ಬರ್ತೀನಿ, ಹೇಳು. ನೇತ್ರಮ್ಮ ರಾಜಮ್ಮರ ಮಂತಕ್ಕೂ ಲಸ್ಮಕ್ಕರ ಮಂತಕ್ಕೂ ನಿಂಗಜ್ಜಿರ ಮಂತಕ್ಕೂ ಹೋಗಿದ್ದಿ. ನಮಗೆ ಈರುಳ್ಳಿ ಕೊಯ್ಯೋಕ್ಕೆ ಬರ್ತಾರೆ, ನಿನ್ನಂದ ಕರಿ ಬರ್ತೀವಿ ಅಂತಂದವ್ರೆ. ಬರ್ರಮ್ಮ ಈರುಳ್ಳಿ ಕೊಯ್ಯೋಕ್ಕೆ ನೀನು, ಅದಕ್ಕೆ ಹೋಗಿ ಕರಿ ಅಂತಂದಂದ್ರು. ನಮ್ಮ ಅಜ್ಜಿನೂ ಹೇಳಿತ್ತು. ಆಮೇಲೆ ಇವ್ರ ಮಂತಕ್ಕೆಲ್ಲ ಹೋಗಿದ್ದೆ, ಅವರು ಹೇಳಿರು ಕರಿ ನೇತ್ರಮ್ಮನೂ ಬರ್ತಾಳೆ ಅಂತಂದೇಳಿ ನಾಳಿಕೆ. ಅಲ್ಲ ಕಣಜ್ಜ, ಮತ್ತೆ ನೀನು ಹಿಂಗೆ ಈರುಳ್ಳಿ ಕೊಯ್ಯಕ್ಕೆ ಬಾ ಅಂತಂದಂತೀಯ, ರಾಗಿ ತೆನೆ ಕೊಯ್ಯಕ್ಕೆ ಹೋಗಿದ್ವಿ ನಾವೆಲ್ಲರೂ. ನಾಳೆಗೂ ಬರ್ತೀವಿ ಅಂತಂದಲ್ಲ, ಅಲ್ಲೇ ಯಾರು ಬಂದರೆ ನೀನು ನೋಡಿರಿ ಈರುಳ್ಳಿ ಕೊಯ್ಯಕ್ಕೆ ಬರ್ತಾರೆ ಅಂತಂದಂತೀಯ, ಅದಂಗೆ ಬರ್ತಾರೆ? ಮಂತಕ್ಕ ನಾವು ಆಗಲಿ ಹೋಸರು ಒಂದೇ ಮಾತಾಡ್ತಾರಲ್ಲ ಇವರು. ನಾನು ಹೆಂಗೆ ಹೇಳಿರೋ ನಿಂಗಜ್ಜಿ ಬರ್ತೀನಿ ಅಂದೈತೆ, ಲಸ್ಮಕ್ ಬರ್ತೀನಿ ಅಂದೈತೆ, ರಾಜಮ್ಮ ಬರ್ತೀನಿ ಅಂದೈತೆ ಅಂದ್ರೂ ನೇತ್ರಮ್ಮನೂ ಅವ್ರು ಹೆಂಗೆ ಮಾತಾಡಿದ್ರೆ ಹಂಗೆ ಮಾತಾಡ್ತೈತಿ. ರಾಗಿ ತೆನೆ ಕೊಯ್ಯಕ್ಕೆ ಹೋಗಿದ್ವಿ, ಅದು ಹೆಂಗೆ ಬರ್ತೀವಿ ಒಂದಿನ ಆಗ್ದಲೆ ನಿಮ್ಮದಕ್ಕೆ ಅಂತಂದು ಹೇಳಿ ಅಂಬತ್ತಲ್ಲ, ಇದೇನಿರ್ಬೋದು ನೋಡು.
ಈಗ ತಕ್ಕ ನಾನು ಅವರು ಬರ್ತೀವಿ ಅಂತಂದಿದ್ರೆ ನಾವು ಅವರು ಎಲ್ಲ ಒಂದೇ ತಕ್ಕೆ ಹೋಗಿದ್ದು. ಅವ್ರು ಬರ್ತೀವಿ ಅಂದರೆ ನಾನು ಬರ್ತೀನಿ ಅಂದರೆ ನೀವು ಪ್ಯಾಕೆಟ್ ತಿನ್ಲಕ್ಕನ ಏನು ತೂಕು ಇದು ಕೂಲಿ ಅಂತ ಕೊಡ್ತೀರಾ? ಹಂಗಮ್ಮಂಗಿದ್ರೆ ಹೇಳು. ಹಂಗೆ ದಪ್ಪ ಗೆಡ್ಡಿದ್ರೆ ನಾವು ಪ್ಯಾಕೆಟಿನ ಮೇಲೆ ಕೊಯ್ತೀವಿ, ಸಣ್ಣಕ್ಕಿದ್ರೆ ಕೂಲಿ ಅಂತಲೇ ಕೊಯ್ಯೋದು ನಾವು. ಅವ್ರೇನಂದ್ರು ಲಸ್ಮಜ್ಜಿನೂ ರಾಜಕ್ಕ ನಿಂಗಮ್ಮ ಅವರು ಏನಂದರು? ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕಾಣ್ತಕ್ಕ. ನಾವು ಅವ್ರು ಬಂದರೆ ನಾವು ಬರೋದು, ಇಲ್ದಿದ್ರೆ ಬರೋಲ್ಲ. ಅಲ್ಕಂಡು ರಸ್ಮಕ್ಕ ಈರುಳ್ಳಿ ಕೊಯ್ಯಕ ಏನು ರಾಗಿ ತೆನೆ ಕೊಯ್ಯಕ ಹೋಗೋದು ನೀವು ಬರ್ತೀವಿ ಅಂತಂದು ಅಂದಿದ್ದೀರಾ ಅಂತಂದೇಳಿ ಅವಾಜ ರಾಮಾಜ್ ಬಂದು ಕರೀತು, ನಮ್ಮ ಅಯ್ಯಮ್ಮ ಕರೀತು ಅಂತಂದೇಳಿ ರಸ್ಮಕ್ಕರ ಮಂತಕ್ಕೂ ರಾಜಮ್ಮನ ಮಂತಕ್ಕೂ ನೇತ್ರಮ್ಮ ಮಂತಕ್ಕೂ ಹೋಗಿದ್ದೆ. ಅವರು ಬರ್ತೀವಿ ಅಂದಿದ್ದಾರೆ ಅಂತಂದೇಳಿ ನನ್ನ ಕರೀತು. ಅಲ್ಲಿಗೆ ನಂಗಾದ್ರೆ ಈರುಳ್ಳಿ ಕೊಯ್ಯೋಕ್ಕೆ ಅಲಕಣ ಮನೆ ಒಂದಿನ ತೆನೆ ಕೈ ಕಿರ ಅವ್ರು ಏನಂದರು? ನೀವು ನೋಡ್ರಿ ಬರ್ತೀವಿ ಅಂತಂದೇಳಿ ಹೇಳಿರೋದ ನೀವು? ಸುಮ್ಮ ಕೂಕ ನಿಂಗಚ್ಚಿ ನೀನು ಸುಮ್ಮನೆ ನಾವು ಅವಾಜ ಒಬ್ಬರ ಮೇಲೆ ಹೇಳಿರೋದ. ನಾನು ಹೇಳಿದ್ದೀನಿ ಇಲ್ಲ ಕಣ ಜನ ಅವ್ರು ಆಗಿದ್ದೇನೆ ಕೊಯ್ಯಕ್ಕೆ ಹೋಗಿದ್ವಿ ನಾವು ಬರಲ್ಲ ಅಂತಂದೇಳಿ ಹೇಳಿದ್ದೀವಿ. ನೀನು ನೋಡಿದ್ರೆ ಬರ್ತೀವಿ ಅಂದಿದ್ದಾರೆ ಅಂತಂದೇಳಿ ನಮ್ಮ ಅಂತಕ್ಕೆ ಬಂದನು ಹಂಗೇನೆ ಮತ್ತೆ ಹೇಳಿದ್ದು. ಯಾರು ಹೋಗ್ತಾರೆ ರಾಗಿದ್ದೇನೆ ಕೊಯ್ಯೋಕ್ಕೆ ಹೋಗಿ ಒಂದಿನ ಹೋಗಿದ್ದೀವಿ, ಮುಂದಾಗೇನು ಕರೆದಿಲ್ಲ. ಇವಾಗ ಬಿಸಿಲು ಯಾರು ಬರಲ್ಲಕ್ಕೆ ಇಟ್ಲಾಕ ತಡೋದು ಬಂದು ಕರೀತದಾನೆ. ಇಲ್ಲಾಂದರೆ ಅವ್ರ ಕೆರೆಗೆ ಕರೆದು ಸುಮ್ಮನಾಗಾರೆ. ಇವಾಗ ಯಾರು ಬರಲ್ಲ ನೋಡಿ ಅದಕ್ಕೆ ಇಲ್ಲಿ ಬಂದಾರೆ. ಯಾರು ಹೋಗ್ತಾರೆ? ಒಂದಿಷ್ಟು ಈರುಳ್ಳಿ ಕೊಡಲ್ಲ, ಪರಳಿ ಕೊಡಲ್ಲ. ರಾಗಿದ್ದೇನೆ ಕೊಯ್ಯೋಕೆ ಹೋದರೆ ಒಂದಿಷ್ಟು ರಾಗಿದ್ದೇನೆನೂ ಕೊಡ್ತಾರೆ, ಕೂಲಿನೂ ಕೊಡ್ತಾರೆ. ಏನು ಪರವಾಗಿಲ್ಲ, ಬಿಸಿಲಾಗೆ ಅವನ ಶಣ ಹೊತ್ತು ಕೊಂಡಿಸ್ತಾರೆ. ಇವ್ರಿಗೂ ಹೋಗು ಹಂಗೇನೆ ಕಾವ್ನ ಕೇಳ್ದಂಗೆ ಆಡ್ತಾರೆ ಗಂಡ ಹೆಂಡತಿ ಇಬ್ರು. ಈ ಅಜ್ಜಂದು ಏನೂ ನಡೆಯಲ್ಲ, ಹೋದರೆ ಅಜ್ಜಿನೇ ಭಯ ಮಾಡುತ್ತೆ. ಹಂಗೇನೆ ಒಂದಿಷ್ಟು ಈರುಳ್ಳಿ ಕೊಡು ಅಂದರೂ ಕೊಡಲ್ಲ ಹಬ್ಬಕ್ಕೆ. ಅದಕ್ಕೆ ನಾನು ಹೇಳಿದ್ದೀನಿ ಏನಾನ ಈಗ ಇವ್ರದ್ದು ತೆನೆ ಆದಮೇಲೆ ಆದರೆ ಬರ್ತೀವಿ ಅಂತಂದು ಹೇಳಿ. ಯಾಕ ನೀರು ಇಲ್ದನ ಇಟ್ಟಿಟ್ಟೆ ಈರುಳ್ಳಿ ಬೆಳ್ಳುಳ್ಳಿ ಇದ್ದಂಗನ ಅಜ್ಜ ಅಂತ ಕರಿತಾನೆ. ಅವಜ್ಜಿ ಹೋದಾಗ ಪ್ಯಾಕೆಟಿನ ಲೆಕ್ಕ ಕೊಯ್ರಿ ಅಂತಂದು ಅಂತಾಳೆ. 2 ಪ್ಯಾಕೆಟ್ 3 ಪ್ಯಾಕೆಟ್ ಕೊಯ್ಯಲ್ಲ, 40-50 ರೂಪಾಯಿ ಒಂದು ಪ್ಯಾಕೆಟ್ ಕೊಟ್ಟರು ಇಟ್ಟಿಟ್ಟೆ ಇದ್ದಾವೆ. ಸುಮ್ಕಿರಿ ಯಾರೋ ಬರೋದಕ್ಕೆ ಇಲ್ಲಿ ಬಂದಿರೋದು. ನಾನು ಹಂಗಂದೆ ನೀರಿಲ್ದವು ಹೆಂಗದವ ಏನು ಕತೆ, ನಾವು ಕೂಲಿ ಅಂತ ಆದ್ರೆ ಬರ್ತೀವಪ್ಪ. ಹಾಗೆ ಪ್ಯಾಕೆಟಿನ ಲೆಕ್ಕ ದಪ್ಪಗಿದ್ರೆ ಮಾತ್ರ ಪ್ಯಾಕೆಟಿನ ಲೆಕ್ಕ ಕೊಯ್ತೀವಿ, ಇಲ್ದಿರು ಕೊಯ್ಯಲ್ಲ ಅಂತಂದು ಅಂಬೋದ್ಗೆ ಇಲ್ಲ ಕಣಮ್ಮ ಚೆನ್ನಾಗದೇವ ಕಣಮ್ಮ ಅಂತಂದು ಹೇಳ ಅಂತು. ಹೊಲ್ದಕ್ಕೆ ಹೋದ್ಮೇಲೆ ಹಿಂದಕ್ಕೂ ಬರೋಕ್ಕಾಗಲ್ಲ ಮುಂದಕ್ಕೂ ಬರೋಕ್ಕಾಗಲ್ಲ, ಇಲ್ಲೇನೆ ಕೇಳ್ಕೊಂಡು ಹೋಗ್ಬೇಕು. ಅವ್ರನ್ನ ಕೂಲಿ ಅಂತಲೇ ಕೊಟ್ರಿ ಅಂತಂದೇಳಿ ಬಿಸಿಲಾಗೆ ಸಾಗಲ್ಲ ಪಾಗಲ್ಲ. ನಮ್ಮಂತಕ್ಕೆ ಬಂದು ನೀವು 3 ಬರ್ತೀರಾ ಹೇಳವ್ರೆ, ನಾವು ಹೋಗಲ್ಲ ರೈತನೇ ಕೊಯ್ಯೋಕ್ಕೆ ಬರ್ತಾರೆ ಅವರು ಬಾರಮ್ಮ ನೇತ್ರಮ್ಮ ಅಂತಂದೇಳಿ ಅವಾಜ ಕಾರ್ದ ನೋಡಿ ಹೊತ್ತು ಬುದ್ಧಿ ಐತಿ. ನಾನು ಅವ್ರಿಗೆ ಏನು ಅಂತಂದೇಳಿ ಹೊಲ್ಟು ಬಂದ್ವಿ. ಈಗ ನೋಡು ಒಂದಿನ ಹೋಗ್ದಂಗಿದ್ರೆ ಅದು ಹೆಂಗಾಗುತ್ತೆ ನೋಡಿ. ಎಲ್ಲಾರು ಕೂಟ ಹಂಗೆ ಹೇಳಿರೋದೆ. ನನಗೆ ನೀವು ಬರ್ತೀರ ಅಂತ ಹೇಳಿರೋದು, ನಿಮಗೆ ನಾನು ಬರ್ತೀನಿ ಅಂತಂದು ಹೇಳಿರೋದು. ಹಿಂಗೇನೆ ಏನು ಬೇಡ ಹೋಗೋಣ ನೋಡ್ರಿ ಸುಮ್ಮನೆ. ಒಬ್ಬರಿಗೆ ಯಾರಿಗಾನ ಹೋಗ್ಬೇಕು. ರೈತರಿಗೆ ಕೊಯ್ಯಕ್ಕೆ ಹೋಗಿದ್ದು ಇನ್ನೊಂದಿನ ಯಾರೋ ಕೈ ಒಂದಿನ ಹೋಗಿ ಮಾಡಿದ್ಮೇಲೆ ಅದು ತಾಳು ಮಾಡೋದಕ್ಕೆ ಒಬ್ರು ಮಾಡೋದಲ್ಲ ಬೈಕೆಂತಾರೆ ನಟಿ ರಜ್ಜಿ ಸುಮ್ಮನೆ ರೈತನೇ ಕೊಯ್ಯೋಕ್ಕೆ ಹೋಗೋಣ. ನಾನು ಏನಂದರೆ ಈಗ ದೆಬ್ಬ ಬಂತು ನಿಸು ಈರುಳ್ಳಿ ಕೊಡ್ತಾರೆ ಅಂತಂದೇಳಿ ಆಸೆ ಮಾಡಿದ್ದೇನೆ. ಇವ್ರದ್ದು ಆಗಲಿ ಬರೋಣ ಅಂತಂದೇಳಿ ನಾವು ಇವು ನೋಡೋಣ. ರೈತನೇ ಮುಗಿದ್ಮೇಲೆ ಆದರೆ ಹೋಗೋದು, ಆಗದಿದ್ರೆ ಸುಮ್ಕಾಗೋದು ಬಿಡು. ಫಸ್ಟು ರೈತನೇ ಕೊಯ್ಯೋಕ್ಕೆ ಹೋಗೋಣ. ಅಜ್ಜ ಹೇಳ್ತಾನೆ ನೀನು ಹೋಗಮ್ಮ ನಿಮ್ಮ ಮನೆಗೆ. ಅಂದರೆ ನಿನ್ನ ಸೊಸೆರು ಮಕ್ಕಳಿಗೆಲ್ಲ ಮಾಡ್ಕೊಂತಾರೆ. ನಮ್ಮ ಮನೆಗೆ ಬೈತಾರೆ. ಹಬ್ಬತ್ರಕ್ಕೆ ಬಂದ್ರು ನೀನು ಕುಲಿ ಹೋಗೋಕ್ಕೆ ತಾನಾಡು ಎಲ್ಲರೂ ಒಬ್ಬ ಸಣ್ಣಿಗೆ ಮಾಡಿ ಮನೆ ತೊಳೆಯೋದು ಕ್ಲೀನಾಗಿ ಮಾಡ್ತಾರೆ. ನೀನು ಹಬ್ಬತ್ರಕ್ಕೆ ಬಂದ್ರೂ ದಿನ ಕುಲಿ ಹೋಗೋದ್ರಾಗೆ ಇರು ಅಂತಂದೇಳಿ ಬೈತಾರೆ. ನಾನು ಏನಂದರೆ ಯಾಕೆ ನಾನು ಪಟನ್ಗೆ ಈಗ ಜಬ್ದಾಗೆ ದುಡ್ಡು ಆಗುತ್ತೆ ಅಂತಂದೇಳಿ ಇವನೇ ಬರೋದು. ಇನ್ನೇನು ಇನ್ನೊಂದು ವಾರ ಹೋದರೆ ಹೋಗ್ತೀವಿ ಕೂಲಿನಿಲ್ಲ ಅಂದರೆ ಆಮೇಲೆ ಹೋಗೋದೇ ಇಲ್ಲ. ಎಲ್ಲ ಬದುಕು ಮಸ್ತಾಗಿರುತ್ತೆ, ಮಾಡಿ ಸಾಕಾಗೋಗುತ್ತೆ ಹಬ್ಬ ಬಂತಂದರೆ. ಮತ್ತೆ ಹೇಳಮ್ಮ ಏನೇ ರೊಟ್ಟಿರಲ್ಲ, ಮನೆ ಬೆಳೆಯೋದು ತೊಳೆಯೋದು ಪಾತ್ರೆ ಎಲ್ಲ ಬೆಳಗೋದು ಬೆಡ್ಶೀಟ್ಗಳು ಒಗೆಯೋದು ಪ್ರಸಂಡಿಗೆ ಮಾಡ್ಕೊಂಬಂದು ಹೋಗಿ ಹುಡುಗರಿಗೆ ಒಂದೆರಡು ಬಟ್ಟೆ ತರಬೇಕು. ಇನ್ನೆಲ್ಲಿ ಟೈಮ್ ಆಯ್ತಮ್ಮ. ದಿನ ಕೂಲಿ ಹೋಗೋಕೆ ನಿಂತ್ಕೊಂಡ್ರೆ ಹಬ್ಬದ್ದು ಏನು ಮಾಡೋಕ್ಕಾಗಲ್ಲ. ಹಬ್ಬದಾಗೆ ಪಟನಿಗೆ ದುಡ್ಡು ಬೇಕಲ್ಲ ಮನೆ. ಏನು 2 ದಿವಸ ಹೋದರೆ ಏನೂ ಆಗಲ್ಲ. ಬಳ್ಕೊಂಬಿರಂತೀನಿ ನಿಮ್ಮ ಗಂಡುಗಳು ಇರ್ತಾರೆ ಬಳಿರಿ ಅಂತಂದೇಳಿ ಹೇಳ್ರಿ ಮನೇನೆ. ಹಬ್ಬ ನಮ್ಮ ಮನೆಗೆ ನಮ್ಮ ಗಂಡಸರು ಅಂಥವೆಲ್ಲ ಮಾಡಲ್ಲ ಕಣಮ್ಮ. ಏನೋ ಮುಂದಿದ್ರೆ ಮಾತ್ರ ಇಂಥ ತೊಳೆ ಬಳಿ ಅಂತಂದೇಳಿ ನಾವು ಮಾಡಿದ್ದು ಮಾತ್ರ ಬಳಿತಾರೆ. ಇಲ್ದಿದ್ರೆ ಬಳ್ಕೊಂಬಂಗಿದ್ರೆ ಬಿಡು ಅಂತಂದು ಅಂತಾರೆ. ನಾವೇ ತೊಳಿಬೇಕು. ಅದಕ್ಕೆ ನಾನು ಇನ್ನೊಂದು ವಾರ ಅಷ್ಟೇ ಬರೋದು. ಇನ್ನೇನು ಆಲೇನೆ ಕಮ್ಮಿ ಆಯ್ತು ದಿನ. ಇನ್ನೊಂದು ವಾರ ಕಳೆದ್ರೆ ಅದ್ರಾಗ ಇನ್ನೇಸ್ತಿರುತ್ತೆ ಯುಗಾದಿ ಹಬ್ಬ. ಇವಾಗ ಯಾಕೆ ಹೊಸ ಮಾತಾಡ್ತೀರ? ಸುಮ್ಮನೆ ನಡಿದತ್ತಾರೆ ಆಗಿತ್ತೇನೆ ಆಗ ಮಾಡ್ಕೊಂಬಂದು ಆಮೇಲಿಂದ ನಾನು ನೋಡ್ಕೊಂಬಂತೆ. ಸುಮ್ಮನೆ ಯಾಕೆ ಅವಾಜ ಕರೀತಾನೆ ಅವನು. ನೋಡು ಒಬ್ಬರ ಮೇಲೆ ಒಬ್ಬರಿಗೆ ಹೇಳಿರೋದ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತಂದು ಹೇಳಿ. ಹಿಂಗೇನೆ ನಾವು ಇದ್ರದ್ದತ್ತೇನೆ ಅಂತಂದೇಳಿ ಬತ್ತಿ ಹೇಳು, ಅವ್ರು ಬಂದು ನಾನು ಬರ್ತೀನಿ ಹೇಳು ಅಂತಂದು ಯೋಕಾಸಿ ಅವಾಜಿ ಹೊಟ್ಬಿದ್ದು ಅಂತ. ಅವಾಜ್ ನಾವೆಲ್ಲ ಇಲ್ಲಿ ಬಂದಿತ್ತಾಗೆ ನಡೆಯೋದು, ಅವಜ್ಜಿತಾಗೆ ಏನು ನಡೆಯೋದಿಲ್ಲ. ಮುದ್ದೆ ಇಕ್ಬೇಕು, ಕೂಕಂದ್ರೆ ಕೂಕಬೇಕು, ಎದ್ದಾಳಂದ್ರೆ ಎದ್ದಾಳ್ಬೇಕು. ಸುಮ್ಮನೆ ಈಗ ನೋಡು ಹೋಗಿ ಕರ್ದು ಬಂದೈತೆ ಬಂದಿದ್ದಾನೆ ಅಷ್ಟೇ. ಅವಾಜಂದು ಏನು ನಡೀತೈತಿ? ಸುಮ್ಮನೆ ಇರು. ಅಯ್ಯಮ್ಮ ಬಂದು ಕರೀಲಿ ಯಾವಾಗ ಹೋಗೋಕ್ಕಾಗುತ್ತೆ. ಇಲ್ಲಿದ್ದ ನಾವು ಬರೀ ಈಗ ಇವಾಜ್ ಕರೀತು ಅಂತಂದೇಳಿ ಹೋದರೆ ಅಯ್ಯಮ್ಮತೆಗೆ ಏನು ನೆನೆಯಲ್ಲ ಪ್ಯಾಕೆಟಿನ ಲೆಕ್ಕ ಕೊಯ್ರಿ ಸುಮ್ಮನೆ. ನೀವು ನಿಮಗೂ ಅಲ್ಲ ಕೂಲಿ ಅಂದರೆ ನಮಗೂ ಅಲ್ಲ ಅಂತಂದು ಅಂಬುತ್ತೆ. 300 ರೂಪಾಯಿ ಯಾರು ಕೊಡೋರು ಅಂತಂದೇಳಿ ನೋಡೋಣ. ನಾವು ಅವಜ್ಜಿ ಬಂದು ಕರೆದ್ರೆ ಹೋಗೋಕ್ಕಾಗುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೂರಾಗೆ ಈ ಥರ ಇರುತ್ತೆ ಪರಿಸ್ಥಿತಿ ಹಳ್ಳಿನಾಗೆ. ನಿಮ್ಮೂರಾಗೆ ಹೆಂಗಿರುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ಥ್ಯಾಂಕ್ ಯು.